ಆತ್ಮೀಯ H16 ನ್ಯೂಸ್ ವೀಕ್ಷಕರೇ, ನಾನು ನಿಮ್ಮ MI ಅಥವಾ ಮಲ್ಲಪ್ಪ ಜುದವರು. ನಾವು ಭಾಳಷ್ಟು ನಮ್ಮ ವಿಡಿಯೋಗಳ ಮೂಲಕ ನಮ್ಮ H16 ಮೂಲಕ ಶಿಕ್ಷಣ ಇಲಾಖೆಗೆ ಮೇಲಿನೆಲ್ಲ ಕೆಲವೊಂದು ವಿಷಯ ಶಿಕ್ಷಣ ಮಾತಾಡೋದನ್ನು ಅವರು ಗಮನಿಸಿರ್ಬೋದು, ನಾವು ಹೇಳಿದ್ದೀವಿ ಸಾಕಷ್ಟು ಸಲ. ಈ ದಿಶೆಯಲ್ಲಿ ಇವತ್ತೊಂದು ಒಳ್ಳೆಯ ಕೆಲಸವನ್ನು ನಮ್ಮ ಶಿಕ್ಷಣ ಇಲಾಖೆ, ಅದರಲ್ಲೂ ಮುಖ್ಯವಾಗಿ ಶಾಲಾ ಶಿಕ್ಷಣ ಮತ್ತು ಸಾಕ್ಷರತಾ ಇಲಾಖೆ ಇದ್ದಿದ್ದು ಒಂದು ಆದೇಶನ ಹೊರಡಿಸದ. ಅದಕ್ಕೆ ಕಾರಣಕರ್ತರು ಪ್ರಧಾನ ಕಾರ್ಯದರ್ಶಿ ವಿ ರಶ್ಮಿ ಮಹೇಶ್ ಅವರು ಹೇಳಿದ್ದಾರೆ, ಮಕ್ಕಳನ್ನು ಪ್ರೇಕ್ಷಕರಾಗಿ ಕರೆದೊಯ್ಯುವ ಶೈಕ್ಷಣಿಕೇತರ ಕೆಲಸಗಳಿಗೆ ಶಿಕ್ಷಕರಿಗೆ ಬಳಕೆ ಕುರಿತು ದೂರುಗಳಿದ್ದವು. ಅವು ದೂರುಗಳು ಕೊಡ್ತಾಯಿದ್ರು. ಅವು ಯಾವುದು ಕೆಲಸ ಕರ್ಕೊಂಡು ಹೋಗೋದು, ಮಕ್ಕಳು ಇದು ಎಲ್ಲಿ ಕೂಡಿಸೋದು, ಯಾವ ಒಬ್ಬ ರಾಜಕಾರಣಿ ಮಾತಾಡ್ತಾ ಇರ್ತಾನೆ, ಅವನ ಪಕ್ಷದ ಮಂದಿ ಕೂಡೋದಿಲ್ಲ, ಅಲ್ಲಿ ಕೂಡಿಸೋದು, ಮತ್ತೇನೋ ಮಾಡೋದು, ಅದು ಇನ್ನೂ ಒಟ್ಟಿನಲ್ಲಿ ಶಿಕ್ಷಣ ಬಿಟ್ಟು ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಒಯ್ಯುವಂಥದ್ದು ಒಂದು. ಎರಡನೇದಾಗೆ ಏನಪ್ಪ ಅಂತಂದ್ರೆ, ಈ ಶಿಕ್ಷಣಕ್ಕೆ ಸಂಬಂಧಿಸಿದ್ದಲ್ಲದ ಬೇರೆ ಬೇರೆ ಕೆಲಸಗಳಿಗೆ ಉಪಯೋಗ ಮಾಡ್ಕೊಳ್ಳೋಂಥದ್ದು. ಅದರಲ್ಲೂ ಮುಖ್ಯವಾಗಿ ಬಿಸಿ ಊಟದಲ್ಲಂತೂ ಶಿಕ್ಷಕರ ಪಾಪ ಮುಖ್ಯ ಶಿಕ್ಷಕರಂತ ದನವರದು ಹೋಗಿಬಿಟ್ಟಿದ್ದಾರೆ. ಆ ದಿಶೆಯಲ್ಲಿ ಎಲ್ಲ ದಿಶೆಯಲ್ಲಿ ಒಂದಲ್ಲ, ಎಲ್ಲ ದೃಷ್ಟಿಯಲ್ಲೂ ಮತ್ತು ಇಲೆಕ್ಷನ್ ಬಂದಾಗ ಮತ ಪಠ್ಯನ ನಿರ್ಮಾಣ ಮಾಡೋದಕ್ಕಾಗಿ ಮತ್ತೊಂದಕ್ಕಾಗಿ ಮುಗಿದಕ್ಕಾಗಿ ಸರ್ಕಾರ ಬಳಸ್ಕೊಳ್ಳೋದು ನಾವು ನೋಡ್ತಾ ಇದ್ದೀವಿ. ಅಂದ್ರೆ ಇಲ್ಲಿ ಹೇಳೋ ಉದ್ದೇಶ ಏನಪ್ಪ ಅಂದ್ರೆ, ಇಲ್ಲಿ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಬೇರೆ ಕೆಲಸಕ್ಕೆ ಹೆಚ್ಚು ಒತ್ತು ಕೊಡುವುದರಿಂದಾಗೆ ಒಂದು ಸರ್ಕಾರಿ ಶಾಲೆಗಳಲ್ಲಿ ಗುಣಾತ್ಮಕವಾದಂತಹ ಒಂದು ಒಳ್ಳೆಯ ಡೆವಲಪ್ಮೆಂಟ್ ಆಗ್ತಾಯಿಲ್ಲ, ಮಕ್ಕಳ ಏಳಿಗೆ ಆಗ್ತಾಯಿಲ್ಲ. ಯಾಕಂದ್ರೆ ಮೊದಲ ಈ ಒಂದು ಸ್ಕೂಲ್ಗಳಲ್ಲಿ ಇವತ್ತಿಗೆ 60,000 ಟೀಚರ್ಗಳು ಕೊರತೆ ಇದೆ ಅಂತ ಒಂದು ರಿಪೋರ್ಟ್ ಅದು ಸ್ವತಃ ಇಲಾಖೆನ ಹೇಳ್ತಾ ಇದೆ, ಇಷ್ಟು ಕೊರತೆ ಇದೆಪ್ಪ ನಮ್ಮಲ್ಲಿ ಅಂತೇಳಿ. ಅದಕ್ಕೂ ಮತ್ತು ಅತಿಥಿ ಉಪನ್ಯಾಸಕರನ್ನು, ಅತಿಥಿ ಮಾಸ್ತರನ್ನು ಯಾರನ್ನು ತಂದು ಕೆಲಸ ತೊಗೊಳ್ತಾ ಇದ್ದಾರೆ. ಇಂಥ ಪ್ರಸಂಗದಲ್ಲೇ ಮತ್ತು ಕಡಿಮೆ ಇದ್ದಂಥ ಶಿಕ್ಷಕರನ್ನ ಯಾವುದಕ್ಕೂ ಬಳಸೋದು ಮತ್ತು ಮಕ್ಕಳನ್ನು ಯಾವ್ಯಾವುದು ಕಾರ್ಯಕ್ರಮ ಕರ್ಕೊಂಡು ಹೋಗೋದ್ರಿಂದಾಗಿ ಸರ್ಕಾರಿ ಶಾಲೆಗಳಲ್ಲಿ ಕಲಿಯುವ ಮಕ್ಕಳಲ್ಲಿ ಒಂದು ಸ್ವಲ್ಪ ಗುಣಮಟ್ಟ ಕಡಿಮೆ ಆಗ್ತದೆ ಅಂತೇಳಿ ಆಗ್ತಾ ಇದೆ ಅನ್ನೋದು ಅಷ್ಟು ಸತ್ಯದ, ಇಲ್ಲ ಅಂತಲ್ಲ, ಸುಳ್ಳು ಹೇಳಲಿಕ್ಕೆ ಆಗಕ್ಕೆ ಸಾಧ್ಯನೇ ಇಲ್ಲ. ಯಾಕೆಂದರೆ ನಾವು ಭಾಳಷ್ಟು ಮಕ್ಕಳು ನೋಡ್ತಾ ಇದ್ದೀವಿ, ಮ್ಯಾಕ್ಸಿಮಮ್ 62, ನನ್ನ ಅಂದದಲ್ಲಿ 60 ಹಾಕ್ರಿ, 70 to 80% ಮಕ್ಕಳಿಗೆ ಹೆಚ್ಚಿಗೆ ಬರಲಿಕ್ಕೆ ಓದಿಸಿದ್ದು ಬರ್ತಾ ಇಲ್ಲ ಅನ್ನೋದನ್ನು ನಾವು ಗಮನಿಸ್ಬೇಕು. ಅಷ್ಟೇ ಅಕ್ಷರ ಜ್ಞಾನ ಆಗಿರ್ತದೆ, ಚಿಂತನೆ ಇಲ್ಲ. ಅಕ್ಷರ ಜ್ಞಾನ ಒಂದು ಆದ್ರೆ ಚಿಂತನೆ ಬೆಳೀತೈತಿ ಅಂತಲ್ಲ, ಆದರೆ ಅದ ಸರಿಯಾಗೂ ಆಗ್ತಾಯಿಲ್ಲ. ಎಷ್ಟೋ ಮಕ್ಕಳಲ್ಲಿ ಬಂದನು ಬರೆಯೋಕೆ ಬರೋದಿಲ್ಲ, ಬದನು ಬರೀತಾರೆ. ಮತ್ತು ಮಗ್ಗಿಗಳ ಬಗ್ಗೆ ಕೇಳುವಾಗಿಲ್ಲ, ಯಾವ ಮಕ್ಕಳು ಇಲ್ಲ ಅಂದ್ರೆ ನಡೀತದೆ. ಒಟ್ಟು 2-3%, 5% ಮಕ್ಕಳಿಗೆ ಮಗ್ಗಿ ಬಂದರೆ ಹೆಚ್ಚಾಯ್ತು. ಮಗ್ಗಿ ಬೇಕಾದ ಬೇಸಿಕ್, ಅದು ಗಣಿತ ಬೇಸ್, ಒಂದು ವಿಜ್ಞಾನದ ಬೇಸ್ ಗಣಿತ. ಇವತ್ತು ನಮಗೆ ಈ ಒಂದು ಫಿಸಿಕ್ಸು ಅಂದರೆ ಭೌತಶಾಸ್ತ್ರ, ಅದು ಕೆಮಿಸ್ಟ್ರಿ, ಅದೇ ಕಾಲಕ್ಕೆ ರಾಸಾಯನಿಕ ಶಾಸ್ತ್ರ, ಇವೆಲ್ಲ ನಮ್ಗೆ ತಿಳಿಬೇಕಾಗಿದ್ರೆ ಹೈಯರ್ ಎಜುಕೇಷನ್ ನಮ್ಗೆ ಬೇಕಾಗಿತ್ತು. ಅದ್ರಲ್ಲಿ ಮ್ಯಾಥ್ಸ್ ಬೇಕಲ್ಲ, ಅದೇ ಬರೋದಿಲ್ಲ ಮಕ್ಕಳಿಗೆ. ಇನ್ನೇನು ಪ್ರೈವೇಟ್ ಸ್ಕೂಲ್ಗಳಲ್ಲಿ ಅಲ್ಲೆಲ್ಲೇ ಕೋಚ್ ಕೊಟ್ಟು ಸ್ವಲ್ಪ ಅನುಕೂಲ ಇದ್ದಂಥವ್ರು ತಮ್ಮ ಮಕ್ಕಳು ತಯಾರು ಮಾಡ್ತಾರೆ. ಅದು ಬಡ ಮಕ್ಕಳು ರೀ, ದುಡಿಯೋರ ಮಕ್ಕಳು, ಕೂಲಿಗಾರರ ಮಕ್ಕಳು ಏನಕ್ಕೆ ಟ್ಯೂಷನ್ ಕಳಿಸ್ತಾರೆ? ಸಾಲಿ ಕಳ್ಸೋಕ್ಕಾಗೋದಿಲ್ಲ ಪಾಪ ಮಕ್ಕಳಿಗೆ. ಅದ್ರಲ್ಲಿ ಬಿಸಿ ಊಟ ಹಾಕಿ ಒಂದು ಸ್ವಲ್ಪ ಮಧ್ಯಾಹ್ನ ಜಗ್ಗ ಬಗ್ಗೆ ದಿನ ಕಾರ್ಯಕ್ರಮ ಹಾಕಿದ್ರು, ಒಳ್ಳೆಯ ಕಾರ್ಯಕ್ರಮ ಇಲ್ಲ ಅಂತಲ್ಲ, ಆದರೆ ಅದನ್ನು ಬೇರೆ ವಿಂಗ್ ಇರಬೇಕಾಗಿತ್ತು. ಹೈಸ್ಕೂಲ್ ಹೆಡ್ ಮಾಸ್ಟರ್ ಪೇ ಮಾಡ್ತಾ ಇರ್ತಾರೆ ಅದಕ್ಕೆ ಸಪೋರ್ಟಾಗಿ. ಹೀಗಾಗಿ ಇರುವ ಶಿಕ್ಷಕರು ಕಡಿಮೆ, ಆ ಶಿಕ್ಷಕರು ಇದಕ್ಕೆ ಉಪಯೋಗ ಮಾಡ್ಕೊಳ್ಳೋದು, ಇನ್ನುಳಿದ ಕಾರ್ಯಕ್ರಮ ಉಪಯೋಗ ಮಾಡೋದು, ಗಣತಿ ಆಯಿತು ಮತ್ತೇನಂತದಕ್ಕೆಲ್ಲ ಉಪಯೋಗ ಮಾಡ್ಕೊಳ್ಳೋದು, ಇಂಥ ನಡೆಯುವಂಥ ಈ ಸಂದರ್ಭದಿಂದಾಗಿ ಸರ್ಕಾರಿ ಶಾಲೆಗಳು ಸಹಿತಿದ್ದು ಏನಪ್ಪ ಅಂದರೆ, ಯಾವ ಮಟ್ಟದಲ್ಲಿ ನಮ್ಮ ಮಕ್ಕಳು ಬೆಳಿಬೇಕಾದ ಇರೋ ಮಕ್ಕಳು. ಆ್ಯಕ್ಚುಲಿ ಇನ್ನೂ ನಮ್ಮಲ್ಲಿ ಎಲ್ಲ ಮಕ್ಕಳಿಗೂ ಶಾಲೆ ಫ್ರೀಯಾಗಿ ಸಿಗ್ತಾ ಇಲ್ಲ, ಇದು ನೆನ್ಪಿಟ್ಕೋಬೇಕಾಗಿದ್ದು. ಇದ್ದವರು ಖಾಸಗಿಯಲ್ಲಿ ಹಾಕ್ತಾರೆ ತಮ್ಮ ಮಕ್ಕಳನ್ನ, ಅಲ್ಲಿ ಇಂಪ್ರೂವ್ ಮಾಡ್ಕೊಳ್ಳೋಕ್ಕೆ ಪ್ರಯತ್ನ ಮಾಡ್ತಾರೆ. ಅದು ಎಷ್ಟು ಮಟ್ಟಿಗೆ ಇಂಪ್ರೂವ್ ಆಗಿದೆ ಅದು ಬೇರೆ ವಿಷಯ, ಬಟ್ ಇಂಪ್ರೂವ್ ಮಾಡ್ಕೊಳ್ತಾರೆ. ಏನೋ ಒಂದಿಷ್ಟು ಕಡೆಗೆ MBBS BE ಮತ್ತೇನೋ ಮಾಡಿಸಿ ಎಲ್ಲೋ ಒಂದು ಕಡೆ ಕಳಿಸಿಬಿಡ್ತಾರೆ. ಆತ್ಮ ನಿಮ್ಮ ಕಾಲ ಮೇಲೆ ನಿಲ್ರಿ ಅನ್ನುವಂಥ ಕಾರಣಕ್ಕೆ. ಅದು ಮಿಡಲ್ ಕ್ಲಾಸ್ದವ್ರು, ಲೋವರ್ ಕ್ಲಾಸು ಪಾಪ ಬಡವರಂತ ಸಾಧ್ಯನೇ ಇಲ್ಲ. ಈಗ ನೋಡಿರಿ ಎಷ್ಟು MBBS ಸೆಲೆಕ್ಷನ್ ಅಂತ ಸೀಟ್ಗಳು, ಎಷ್ಟು ಜನ ಅತ್ಯಂತ ಕಡು ಬಡವರು ಮಕ್ಕಳಲ್ಲಿ ಸೆಲೆಕ್ಷನ್ ಆಗಿದ್ದಾರೆ MBBS ಸೀಟ್ಗಳಲ್ಲಿ. ಹುಡುಗಿ ತೆಗಿರಿ ಅವ್ರಿಗೆ ಗೊತ್ತಾಗ್ತದೆ. ಇನ್ನು ಅನಿವಾರ್ಯದಲ್ಲಿ SC ST ರಿಸರ್ವೇಷನ್ ಅಂತ ಅವ್ರಿಗೆ ಕೊಟ್ಟಿರ್ತಾರೆ, ಅದು ಅವ್ರು ದುಡ್ಡು ತುಂಬಾಗ ಅವ್ರಿಗೆ ಒಂದಿಷ್ಟು ಅವ್ರಿಗೆ ದುಡ್ಡು ಕಸ್ಕೊಂಡು ಇರ್ತಾರೆ. ಅದು ಹೇಳಬೇಡ್ರಿ ಅಂತೇಳಿ ಅವ್ರ ಕಡೆಯಿಂದ ತೊಗೊಂಡಿರ್ತಾರೆ ವಿಷಯಗಳನ್ನು, ಅಂದರೆ ಗುಪ್ತರಾಗಿ ಹೇಳಿರ್ತಾರೆ. ಇವೆಲ್ಲ ನಡೀತಾ ಇರ್ತಾವೆ. ಆ ದಿಶೆಯಲ್ಲೇ ಮಕ್ಕಳಿಗೆ ಒಂದು ಏನಪ್ಪ ಅಂದರೆ ಪೂರ್ಣ ಪ್ರಮಾಣದ ಶಿಕ್ಷಣ ಸಿಗ್ತಾ ಇಲ್ಲ ಅನ್ನೋದು ಆರೋಪಗಳಿದ್ದು, ಎಲ್ಲರೂ ಪೇರೆಂಟ್ಸ್ ಇರ್ತು, ಎಲ್ಲರಾಯ್ತು. ಆ ದಿಶೆಯಲ್ಲಿ ನಾವು ಇವತ್ತು ವಿ ರಶ್ಮಿ ಮಹೇಶ್ ಅವರು ಹೊರಡಿಸಿದಂಥ ಆದೇಶದಿಂದಾಗೆ ಹೆಚ್ಚು ಕಡಿಮೆ ಈ ಎಲ್ಲ ಹೊರಗಿನ ಕಾನ್ಫರೆನ್ಸ್ ಆಯಿತು, ಮತ್ತೇನಾಯ್ತು, ವಿಡಿಯೋ ಕಾನ್ಫರೆನ್ಸ್ ಆಯಿತು, ಅಧಿಕಾರಿ ಜೋಡಿ ಮಾತಾಡೋದಾಯ್ತು, ಅದು ಹೊರಗೆ ಹೋಗೋದಾಯ್ತು, ಪ್ರವಾಸ ಕರ್ಕೊಂಡು, ಪ್ರವಾಸ ಅಂದ್ರೆ ಬೇರೆ ಬೇರೆ ಕಾರ್ಯಕ್ರಮಕ್ಕೆ ಶಿಕ್ಷಣಕ್ಕೆ ಬಿಟ್ಟು ಬೇರೆ ಬೈದು, ಶಿಕ್ಷಕರನ್ನಾದು ಮಕ್ಕಳನ್ನೂ ಆಯಿತು, ಇವನ್ನೆಲ್ಲ ಒಯ್ಕೊಡೋದು ಅಂತ ನೇರವಾಗಿ ಒಂದು ಆಜ್ಞೆ ಮಾಡಿದ್ರಿಂದಾಗೆ. ಅದರಲ್ಲೂ ಇನ್ನೊಂದು ಮಾತು ಭಾಳ ಮಹತ್ವದ ಏನಪ್ಪ ಅಂತಂದ್ರೆ, ಈ ಸ್ಕೂಲ್ಗಳಲ್ಲೇ
ಇಲ್ಲಿ UPSC KPSC ಎಕ್ಸಾಮ್ ಕಾಂಪಿಟೇಟಿವ್ ಎಕ್ಸಾಮ್ ನಡೆಸ್ತಾ ಇರ್ತಾರೆ. ಅದನ್ನು ನೀವು ಸೂಚನೆ ಮಾಡಿಕೊಂಡ್ರಪ್ಪ ಉಳಿದ ಜನ ನಮ್ಮ ಶಾಲೆದಾಗ ನೀವು ತರಬೇಡ್ರಿ ಅಂತ ಆಜ್ಞೆ ಹೊಡಿಸಿದ್ದು ಭಾಳ ಸಂತೋಷ ಪಡೋ ವಿಷಯ. ಇದರಿಂದ ಮಕ್ಕಳನ್ನು ಸ್ವಲ್ಪ ಇಂಪ್ರೂವ್ಮೆಂಟ್ ಇನ್ನೂ ಹೆಚ್ಚಾಗ್ತದೆ ಅನ್ನೋದು ಎರಡು ಮಾತೇ ಇಲ್ಲ. ಅದ್ರ ಜೊತೆಗೆ ಇನ್ನೊಂದು ನಾವು ಇದರ ಸಂದರ್ಭದಲ್ಲಿ ಹೇಳಬೇಕಾಗಿದ್ದೇನಪ್ಪ ಅಂತಂದ್ರೆ ಈ ಒಂದು ಶಿಕ್ಷಣ ಹೇಳೋದಲ್ಲ, ಇದರಲ್ಲಿ ಬಿಸಿ ಊಟದ ಬಗ್ಗೆ ಈ ಶಿಕ್ಷಕರಿಗೆ ಮತ್ತು ಮುಖ್ಯ ಶಿಕ್ಷಕರಿಗೆ ಪ್ರಧಾನ ಶಿಕ್ಷಕರಿಗೆ ಒಟ್ಟು ಹಚ್ಚಲಿಕ್ಕೆ ಹೋಗ್ಬಾರ್ದು ಅನ್ನೋಂಥದ್ದು. ಯಾಕಂದ್ರೆ ಅದಕ್ಕಿಂತ ಬಿಸಿ ಊಟ ಹಾಕ್ತಿರೋ ಬಿಡ್ತಿರೋ ನಿಮ್ಮ ಇದಕ್ಕೆ ಬಿಟ್ಟಂಥ ಶಿಕ್ಷಣ ಇಲಾಖೆಗೆ ಮತ್ತು ನಿಮ್ಮ ಗೌರ್ಮೆಂಟ್ ಸರ್ಕಾರಕ್ಕೆ ಬಿಟ್ಟ ವಿಷಯ. ಆದರೆ ಶಿಕ್ಷಕರನ್ನು ಬಳಸೋದು ಮತ್ತು ಇದು ಶಿಕ್ಷಕರ ಅದರಲ್ಲಿ ಬಳಕೆ ಮಾಡಿಕೊಂಡು ಅಲ್ಲೇ ಮತ್ತು ಮಕ್ಕಳನ್ನು ಅದರಲ್ಲಿ ಕೆಲವೊಂದು ಕಡೆ ಓಡಾಡಿಸೋ ಕೆಲಸ ಮಾಡಿಸೋದು ನಡೀತಾವೆ ಇದ್ದಾವೆ ಅಂತ ಒಂದಿಷ್ಟು ಆರೋಪಗಳು ಇದ್ದಾವೆ. ಅದಕ್ಕೆ ಬಿಸಿ ಊಟಕ್ಕಿಂತಲೂ ಮೊದಲಿದ್ದಂಥದ್ದು ಅವ್ರ ಮನೆಗೆ ಅವ್ರ ತಂದೆ ತಾಯಿಗೆ ಕಾಳುಗಳನ್ನು ಕೊಟ್ಟು ಬಿಡುವಂಥದ್ದು. ಅದರಿಂದ ಸಹಜ ಆಗ್ತದೆ. ಆ ತಾಯಿಯನ್ನು ತನ್ನ ಮಕ್ಕಳಿಗೆ ಅಡುಗೆ ಮಾಡಿ ಹಾಕಲಾರಷ್ಟು ಬಿಗ್ಗಿಲ್ಲ, ಮಾಡೇ ಮಾಡ್ತಿರ್ತಾರೆ. ತಮ್ಮ ಅಡುಗೆ ಮಾಡೋದು ತಮ್ಮ ಮಕ್ಕಳಿಗೆ ಮಾಡಿ ಹಾಕ್ತಿರ್ತಾರೆ. ಅದನ್ನು ಮನೆಗೆ ಕೊಟ್ಟರೆ ಇನ್ನೂ ಯೋಗ್ಯ ಆಗ್ತದೆ. ಅದರಿಂದ ಇಲ್ಲ ಒಂದು ವಿಂಗ ಮಾಡಿ ಪಾಪ 4 ಮಂದಿ ಉದ್ಯೋಗ ಆಗ್ತದೆ, ಪಾಪ ಹೊಟ್ಟೆ ತುಂಬಿಸ್ಕೊಳ್ತಾ ಇದ್ದಾರೆ, ಉದ್ಯೋಗ ಮಾಡ್ತಾಯಿದ್ದಾರೆ ಈ ಒಂದು ಏನೋ ಬಿಸಿ ಊಟಕ್ಕಾಗಿ. ಅದು ಇಲ್ಲಪ್ಪ ಅಂತಂದ್ರೆ ಅವು ಮನೆಗೆ ಕಾಳು ಕೊಟ್ಟು ಕೊಡೋದು ಭಾಳ ಯೋಗ್ಯ. ಆದರೆ ಶಿಕ್ಷಕರನ್ನ ಮತ್ತು ಮಕ್ಕಳನ್ನು ಬಳಸೋದ್ರಲ್ಲಿ ತಪ್ಪಾನು ಇದು ಮತ್ತು ಮರಿಲಾರದು ಇವು ದಾಖಲಿಸ್ಬೇಕಾಗಿದೆ. ಬಟ್ ಈಗ ಹೊರಡಿಸಿದಂಥ ಒಂದು ಏನಪ್ಪ ಅಂದ್ರೆ ತರಗತಿ ಅವಧಿಯಲ್ಲಿ ಶಿಕ್ಷಕರು ಮುಖ್ಯ ಶಿಕ್ಷಕರನ್ನು ಸಭೆಗಳಿಗೆ ಕರೆಯಬಾರದು, ವಿಡಿಯೋ ಕಾನ್ಫರೆನ್ಸ್ ಮಾಡಬಾರ್ದು, ಇಲಾಖೆ ಅಧಿಕಾರಿಗಳು ಶಾಲೆಗೆ ಭೇಟಿ ನೀಡಿದಾಗ ತರಗತಿಗಳಿಗೆ ತೊಂದರೆ ಆಗದೆ ನೋಡಿಕೊಳ್ಳಬೇಕು. ಈ ಆದೇಶದಲ್ಲಿ ಎಲ್ಲ ಇಂಥವೆಲ್ಲ ಮಾತುಗಳು ಹಾಕಿದ್ದಾರೆ. ಇದರಿಂದ ಸಹಜವಾಗಿ ಏನಪ್ಪ ಅಂತಂದ್ರೆ ಒಂದಿಷ್ಟು ಸಮಯ ಹೆಚ್ಚು ಸಿಗ್ತದೆ ಶಿಕ್ಷಕರಿಗೆ ತಮ್ಮ ಮಕ್ಕಳಿಗೆ ಕಲಿಸೋದ್ರೊಳಗೆ ಹೆಚ್ಚು ಸಿಗ್ತಪ್ಪ ಅಂದ್ರೆ ಇಂಪ್ರೂವ್ ಆಗೇ ಆಗ್ತದೆ. ಮಕ್ಕಳ ಜೊತೆಗೆ ಮಾತಾಡೋದು ಮತ್ತು ಇನ್ನೊಂದು ನೆನಪಿಡುವಂಥದ್ದು ಏನಪ್ಪ ಅಂದ್ರೆ ಪ್ರತಿ ಮಗುವಿಗೂ ತನ್ನ ಶಿಕ್ಷಕ ಏನು ಹೇಳಿದ್ರೆ ಅದು ಫೈನಲ್ಲ. ಇನ್ನೊಬ್ಬರು ಅವ್ರ ತಂದೆ ತಾಯಿ ಹೇಳಿ ಮತ್ತೆ ಅವ್ರು ಹೇಳಿ ಯಾವುದೂ ಇಲ್ಲ. ಮೊದಲು ಶಿಕ್ಷಕರು ಒಂದು ಮಾತು ಹೇಳಿ ಸಹಿತ ನಮ್ಮ ಟೀಚರ್ ಹೇಳಿದ್ದಾರೆ ಅಂತೇಳಿ. ಅದಕ್ಕೆ ಪ್ರತಿ ಮಗುವಿಗೂ ಈ ಟೀಚರ್ ಕೊಡಬೇಕು. ಇದು ಇದ್ದಿದ್ದು ಮೊದಲು ಬಂದ್ ಮಾಡಿದ್ದು ಭಾಳ ಯೋಗ್ಯ ಮಾಡಿದ್ದಾರೆ, ಭಾಳ ಬೆಸ್ಟ್ ಮಾಡಿದ್ದಾರೆ. ಅದಕ್ಕಾಗಿ ವಿ ರಶ್ಮಿ ಮಹೇಶ್ ಅವರಿಗೆ ನಾವು ಜಸ್ಟ್ ಥ್ಯಾಂಕ್ಸ್ ಹೇಳೋರು ಕಡಿಮೆ. ಅದೇ ಕಾಲಕ್ಕೆ ಬಿಸಿ ಊಟದ ಬದಲಾಗಿನೂ ಈ ಮುಖ್ಯ ಶಿಕ್ಷಕರಿಗೆ ಅಥವಾ ಶಿಕ್ಷಕರಿಗೆ ಹಚ್ಚಲಾರ್ದ ಅವ್ರು ಬೇರೆ ವಿಂಗ್ ಮಾಡಿ ಮಾಡಿಸೋದು ಯೋಗ್ಯ ಅನ್ನುವಂಥ ಮಾತನ್ನು ಹೇಳ್ತಾ, ಜೊತೆಗೆ ಈ ಒಂದು ನಿರ್ಧಾರದಿಂದಾಗಿ ನಮ್ಮ ಶಿಕ್ಷಣದ ಕ್ವಾಲಿಟಿ ಅಂದರೆ ಗುಣಾತ್ಮಕತೆ ಹೆಚ್ಚಾಗೋದ್ರಲ್ಲಿ ಎರಡು ಮಾತಿಲ್ಲ ಅನ್ನುವಂಥದ್ದು. ಜೊತೆಗೆ ಇದೇ ಸಂದರ್ಭದಲ್ಲಿ ಇನ್ನೊಂದು ಏನಪ್ಪ ಅಂತಂದ್ರೆ ಈ ರಾಜ್ಯಕ್ಕೆ ಇನ್ನೂ 60,000 ಶಿಕ್ಷಕರ ಕೊರತೆ ಅದ. ಆ ಕೊರತೆ ನೀಗಿಸೋದು ಯಾವಾಗಲೂ ಸಿದ್ದರಾಮಯ್ಯರಾಗಿರ್ಬೋದು, ನಮ್ಮ ಅಧಿಕಾರಿ ಪ್ರಧಾನ ಕಾರ್ಯದರ್ಶಿ ಶಾಲಾ ಶಿಕ್ಷಣ ಇಲಾಖೆಯ ನಮ್ಮ ವಿ ರಶ್ಮಿ ಮಹೇಶ್ ಅವರು ನಮ್ಮ CM ಜೊತೆ ಚೀಫ್ ಮಿನಿಸ್ಟರ್ ಚರ್ಚೆ ಮಾಡಿ ಈ ದಿಶೆಯಲ್ಲಿ ಹೆಜ್ಜೆ ಇಟ್ಟರೆ ಭಾಳ ಯೋಗ್ಯ ಅಂತೇಳಿ. ಯಾಕಪ್ಪ ಅಂತಂದ್ರೆ 60,000 ಮೊದಲು ಅಪಾಯಿಂಟ್ ಆಗೋ ಜೊತೆಗೆ ಪ್ರತಿ 30 ಮಗುವಿಗೆ ಪ್ರಾಥಮಿಕ ಹಂತದಲ್ಲೇ ಒಬ್ಬ ಟೀಚರ್ ಸಿಗುವಂಥದ್ದು ಮತ್ತು ಎಲ್ಲ ಹೈಸ್ಕೂಲ್ಗಳಲ್ಲೇ ಎಲ್ಲ ವಿಷಯಗಳಿಗೆ ಸಂಬಂಧಿಸಿದಂಥ ಟೀಚರ್ಗಳನ್ನು ಹಾಕುವಂಥದ್ದು ಮಾಡಿ ನಮ್ಮ ಶಿಕ್ಷಣ ಇಂಪ್ರೂವ್ ಮಾಡೋದು ಈಗ ಮೊದಲ ಕೆಲಸ. ಇದೊಂದು ದೊಡ್ಡದು ಆಮದು ಬೇರೆ. ಇಡೀ ವ್ಯವಸ್ಥೆನ ಬದಲಾಯಿಸಬೇಕು ಅಂತ ನಾವು ಸಾಕಷ್ಟು ಹೇಳ್ತಾ ಇದ್ವಿ. ಯಾಕಂದರೆ ಇದಕ್ಕೆಲ್ಲ 2% ನೀವೆಲ್ಲ ಕವರೇಜ್ ಮಾಡಿರ್ತಿರಲಿಲ್ಲ. ನಿಮಗೆ ಸರ್ಕಾರ ಕೊಡೋದು ಕೇವಲ 2% ಒಳಗೆ ಇರ್ತದೆ, ಹೊರಗಿಲ್ಲ. ಅದ್ರಾಗ ಇಷ್ಟೆಲ್ಲ ಮಾಡ್ತೀರಿ. ಸಪೋಸ್ ಸರ್ಕಾರ 10-15% ಕೊಟ್ಟರೆ ಶಿಕ್ಷಣಕ್ಕೆ ಖರ್ಚು ಮಾಡಿದ್ರೆ ಇನ್ನೂ ಏನೇನು ಆಗ್ಬೋದು. ಇನ್ನೂ 60,000 ಸುರಕ್ಷೆ ಮಾಡ್ಕೊಳ್ಳೋದು ಅಷ್ಟೇ ಅಲ್ಲ, ನಾವು ಪ್ರತಿ ಗ್ರಾಮಿಗೂ ನಾವು ಮಾಧ್ಯಮಿಕ ಶಾಲೆ ತನಕ ಕೊಡ್ಬೋದೇನೋ. 2-3 ಹಳ್ಳಿ ನಡ್ಕಂತ ಒಂದು ಹೋಬಳಿಗೆ ಒಂದು SLC ತನ ಶಾಲೆಗಳನ್ನ ಅಥವಾ PUC ತನ ಶಾಲೆಗಳನ್ನ ಕೊಡುವ ಎಲ್ಲ ಸಾಧ್ಯತೆಗಳಿದಾವೆ. ಹಿಂಗೆ ಅದು ಮುಖ್ಯವಾಗಿ ಸೈನ್ಸ್, ಆರ್ಟ್ಸ್, ಕಾಮರ್ಸ್ 3 ವಿಷಯ. ಅದ್ರ ಜೊತೆ ಕಂಪ್ಯೂಟರ್ ಇವತ್ತು ಬಂದುಬಿಟ್ಟದ. ಇವು 4 ಸಬ್ಜೆಕ್ಟಲ್ಲಿ ಸಿಗುವಂಥದ್ದು. ಅದರಲ್ಲಿ ಮುಖ್ಯವಾಗಿ 3 ಸೈನ್ಸ್, ಆರ್ಟ್ಸ್, ಕಾಮರ್ಸ್ ಇವು ಎಲ್ಲ ಕಡೆ ಸಿಗುವಂಗೆ ಒಂದು ಹೋಬಳಿಗೆ ಒಂದು ಕಾಲೇಜ್ PU ಆಗಬೇಕು ಅನ್ನುವಂಥದ್ದು ಭಾಳ ಬೇಡಿಕೆ ಮತ್ತು ಅದು ಅನಿವಾರ್ಯ ಮತ್ತು ಫ್ರೀ ಆಗ್ಬೇಕು ಅನ್ನುವಂಥದ್ದು ಅಷ್ಟೇ ಸತ್ಯ. ಅಷ್ಟು ಹಾಗೆ ಅಲ್ಲೆಲ್ಲ ಶಿಕ್ಷಕರಾದರೆ ಇವನು ಶಿಕ್ಷಕರ ಬರ್ದಿನೂ ಸಹಿತ ಆಗ್ತಾಯಿಲ್ಲ. ಹೀಗಾಗಿ ಇವತ್ತು ನಮ್ಮ ಶಿಕ್ಷಣ ಅಧ್ವಾನ ನಡೆದಂಗೆ ಆಗ್ಯದ. ಏನೋ ಒಂದಿಷ್ಟು ದುಡ್ಡಿದ್ದವ್ರ ಮಕ್ಕಳು ಕಲಿತು ಮುಂದೆ ಹೋಗ್ತಾರೆ. ಅವರು ನಮ್ಮ ದೇಶದಾಗ ಉಳಿದಿಲ್ಲ. ಬ್ರೈನ್ ಡ್ರೈನ್ ಆಗಿ ಬೇರೆ ದೇಶಗಳು ಹೋಗೋದನ್ನು ಎಲ್ಲರೂ ಅನುಭವಿಸ್ಕೊಂಡಿದ್ದೀವಿ. ಇದನ್ನು ಎಲ್ಲ ನಡೆಯಲ್ಲ. ಒಟ್ಟಾರೆಯಾಗಿ ಈಗ ಸಭಿಕರಾಗಿ ವಿದ್ಯಾರ್ಥಿಗಳಿಗೆ ನಿರ್ಬಂಧ ಏರಿದ್ದು ಹೊರಗೆ ಹೋಗ್ಕೊಡೋದು ಎಲ್ಲಿ ಮಾಡಬಾರ್ದು ಅನ್ನುವಂಥ ಒಂದು ವಿಷಯ ಮತ್ತು ಶಾಲಾ ಅವಧಿಯಲ್ಲಿ ಶಿಕ್ಷಕರು ಹೊರಗೆ ಹೋಗುವಂತಿಲ್ಲ ಅನ್ನೋಂಥ ಒಂದು ಡೈರೆಕ್ಷನ್ ಕೊಟ್ಟಿದ್ದು, ಆದೇಶ ಹೊರಡಿಸಿದ್ದು ನಿಶ್ಚಿತವಾಗಿಯೂ ಶಿಕ್ಷಣ ರಂಗದಲ್ಲಿ ಹೊಸತನ ತರಬಹುದು ಅಂಥೇಳಿ ನಾವು ಇಲ್ಲಿ ಹೇಳಬೇಕಾಗಿದೆ. ಮತ್ತು ಅದೇ ಕಾಲಕ್ಕೆ ಪ್ರೈವೇಟ್ ಕಾಲೇಜುಗಳ ಸ್ಕೂಲ್ಗಳಲ್ಲೂ ಸಹಿತ ಇಲಾಖೆ ಇದ್ದಿದ್ದು ಏನಪ್ಪ ಅಂದರೆ ಒಳ್ಳೆಯ ಕೆಲಸ ಮಾಡ್ತಂತ ಅವರು ಅಂತ ಇದ್ದಾರೆ. ಇವತ್ತು ಪ್ರೈವೇಟ್ ಸ್ಕೂಲ್ದಲ್ಲಿ ಅಲ್ಲಿಯೂ ಅವರು ಇದನ್ನು ಅನ್ವಯಿಸಲಿ, ಹೊರ ಕಾರ್ಯಕ್ರಮಕ್ಕೆ ಒಯ್ದು ಅಲ್ಲೇ ಇಲ್ಲಿ ಅಂತೇಳಿ ಸ್ಟ್ರಿಕ್ಟಾಗಿ ವಾರ್ನಿಂಗ್ ಮಾಡಿದ್ದಾರೆ. ನೋಡು ಇದೇನಾಗ್ತದೆ ಅಂತೇಳಿ ಹೇಳ್ತಾ, ಆದರೂ ವೆಲ್ಕಮ್ ಟು ದ ವಿ ರಶ್ಮಿ ಮಹೇಶ್ ಅವರಿಗೆ ಈ ಒಂದು ನಿರ್ಧಾರದ ಆದೇಶ ಹೊಳಿಸಬೇಕಾಗಿದ್ದು ಮತ್ತೊಮ್ಮೆ ಹೇಳ್ತಾ, ಇದು ನಿಮಗೆ ಲೈಕ್ ಆಗಿರ್ಬೋದು. ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ, ಜೊತೆಗೆ ಸಬ್ಸ್ಕ್ರೈಬ್ ನಿಲ್ಲಿಸಬೇಡ್ರಿ. 16 ನ್ಯೂಸ್ ಅರ್ಥ ಸತ್ಯದ ಕೈಗಳಲ್ಲಿ ವಂದನೆಗಳು.